ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ರೇಖೆಗಳು ಮತ್ತು ಕೋನಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಸಬ್ ಟಾಪಿಕ್ ಆದ ಸಮಾಂತರ ರೇಖೆಗಳು ಮತ್ತು ಛೇದಕ ಈ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಪ್ರಮೇಯಗಳು ಮತ್ತು ಆಧಾರ ಪ್ರತಿಜ್ಞೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಇವಾಗ ಅದಕ್ಕೆ ಸಂಬಂಧಿಸಿದ ಎಕ್ಸಾಂಪಲ್ಗಳನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಉದಾಹರಣೆ 4 ಚಿತ್ರ 6.24ರಲ್ಲಿ ಪಿ ಕ್ಯೂಗೆ ಆರ್ ಎಸ್ ಅನ್ನುವಂಥದ್ದು ಸಮಾನ ಅಂತರದಲ್ಲಿದೆ. ಪಿ ಕ್ಯೂಗೆ ಆರ್ ಎಸ್ ಅನ್ನುವಂಥದ್ದು ಪ್ಯಾರಲಲ್ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ನಮಗೆ ಅಳತೆಯನ್ನು ಕೊಟ್ಟಿದ್ದಾರೆ. ಆ್ಯಂಗಲ್ ಎಮ್ ಎಕ್ಸ್ ಕ್ಯೂ 135, ಅದೇ ರೀತಿಯಾಗಿ ಆ್ಯಂಗಲ್ ಎಮ್ ವೈ ಆರ್ 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇವಾಗ ಆ್ಯಂಗಲ್ ಎಕ್ಸ್ ಎಮ್ ವೈ ಅನ್ನು ಕಂಡುಹಿಡಿ ಎಂದಿದ್ದಾರೆ. ಈ ರೀತಿಯಾದ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಯಲ್ಲಿ ಕೇಳಬಹುದು. ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು ಅಂದರೆ, ಇವಾಗ ಎಮ್ ಬಿಂದುವಿನ ಮೂಲಕ ಹಾದು ಹೋಗುವ ಹಾಗೆ ಒಂದು ಎ ಬಿ ರೇಖೆಯನ್ನು ನಾವು ರಚನೆಯನ್ನು ಮಾಡ್ಕೋಬೇಕು. ಆವಾಗ ಆ್ಯಂಗಲ್ ಕ್ಯೂ ಎಕ್ಸ್ ಎಮ್ ಮತ್ತು ಆ್ಯಂಗಲ್ ಎ ಎಮ್ ಎಕ್ಸ್ ಅನ್ನುವಂಥ ಎರಡು ಕೂಡ ಪರ್ಯಾಯ ಕೋನಗಳಾಗಿರ್ತವೆ. ಹಾಗಾಗಿ ಇದು 135 ಡಿಗ್ರಿ ಆಗಿರುತ್ತೆ. ಅದೇ ರೀತಿಯಾಗಿ ಎ ಎಮ್ ಎಕ್ಸ್ ಮತ್ತು ಎಕ್ಸ್ ಎಮ್ ಬಿ ಅನ್ನುವಂಥವು ಎರಡು ಕೋನಗಳು ಸರಳ ಯುಗ್ಮಗಳಿದ್ದಾಗ 180 ಡಿಗ್ರಿಗೆ ಸಮಾನಾಗಿರುತ್ತದೆ. 180ರಲ್ಲಿ 135 ಮೈನಸ್ ಮಾಡಿ 45 ಉಳಿಯುತ್ತೆ. ನೆಕ್ಸ್ಟ್ ಈ ಒಂದು ಆ್ಯಂಗಲ್ ಬಿ ಎಮ್ ವೈ ಮತ್ತು ಆರ್ ವೈ ಎಮ್ ಎರಡೂ ಕೂಡ ಸಮಾನವಾಗಿರ್ತವೆ, ಯಾಕಂದರೆ ಇವು ಕೂಡ ಪರ್ಯಾಯ ಕೋನಗಳು. ಹಾಗಾದರೆ ಇದು 40 ಡಿಗ್ರಿ ಆಗಿರುತ್ತೆ. 40 + 45 85 ಡಿಗ್ರಿ ಆಗಿರುತ್ತೆ. ಹಾಗಾದರೆ ನಾವು ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಇದನ್ನು ಸಾಲ್ವ್ ಮಾಡಿ ನೋಡೋದಾದರೆ, ಪರಿಹಾರ ಅಂತ ನೋಡಿದಾಗ ಇಲ್ಲಿ ಎಮ್ ಮೂಲಕ ಪಿ ಕ್ಯೂಗೆ ಸಮಾನಾಂತರವಾಗಿ ಎ ಬಿ ರೇಖೆಯನ್ನು ಎಳಿಬೇಕಾಗತ್ತೆ. ಎ ಬಿಗೆ ಸಮಾನಾಂತರವಾಗಿ ಪಿ ಕ್ಯೂ ಆಗಿದ್ದಾಗ ಪಿ ಕ್ಯೂಗೆ ಆರ್ ಎಸ್ ಅನ್ನುವಂಥದ್ದು ಸಮಾನುಪಾತದಲ್ಲಿ ಇರುತ್ತೆ. ಇವಾಗ ಚಿತ್ರವನ್ನು ಗಮನಿಸ್ತಾ ನಾವು ನೋಡಿದಾಗ ಆ್ಯಂಗಲ್ ಕ್ಯೂ ಎಕ್ಸ್ ಎಮ್ ಮತ್ತು ಆ್ಯಂಗಲ್ ಎಕ್ಸ್ ಎಮ್ ಬಿ ಎರಡೂ ಕೂಡ 180 ಡಿಗ್ರಿಗೆ ಸಮಾನವಾಗಿರ್ತದೆ. ಯಾಕಂದರೆ ಎರಡು ಸಮಾಂತರ ರೇಖೆಯ ಮೇಲೆ ಒಂದು ಛೇದಕವು ಛೇದಿಸಿದಾಗ ಛೇದಕದ ಒಂದೇ ಬದಿಯಲ್ಲಿ ಬರುವಂಥ ಪಾರ್ಶ್ವಕೋನಗಳು ಏನಾಗಿರ್ತವೆ, ಸಮಾನವಾಗಿರ್ತವೆ. ಆದ್ದರಿಂದ ಅದು 180 ಡಿಗ್ರಿಗೆ ಸಮಾನವಾಗಿರುತ್ತದೆ. ಹಾಗಾದರೆ ಆ್ಯಂಗಲ್ ಕ್ಯೂ ಎಕ್ಸ್ ಎಮ್ ಪ್ಲಸ್ ಆ್ಯಂಗಲ್ ಎಕ್ಸ್ ಎಮ್ ಬಿ ಎರಡೂ ಕೂಡ 180 ಡಿಗ್ರಿಗೆ ಸಮಾನವಾಗಿರುತ್ತದೆ. ಹಾಗಾದರೆ 180ರಲ್ಲಿ 135 ಮೈನಸ್ ಮಾಡಿ ಎಷ್ಟಾಗುತ್ತೆ, 45 ಡಿಗ್ರಿ ಆಗಿರುತ್ತೆ. ಓಕೆ, ಇದನ್ನು ಸಮೀಕರಣ 1 ಅಂತ ಕರೀರಿ. ನೆಕ್ಸ್ಟ್ ಆ್ಯಂಗಲ್ ಬಿ ಎಮ್ ವೈ ಮತ್ತು ಎಮ್ ವೈ ಆರ್ ಎರಡೂ ಕೂಡ ಸಮಾನವಾಗಿರ್ತವೆ, ಯಾಕಂದರೆ ಪರ್ಯಾಯ ಕೋನಗಳು. ಬಿ ಎಮ್ ವೈ ಕೂಡ 40 ಡಿಗ್ರಿ ಆಗಿರುತ್ತೆ. ಇವಾಗ ಸಮೀಕರಣ 1 ಮತ್ತು 2 ಕೂಡಿದಾಗ 85 ಡಿಗ್ರಿ ಆಗಿರುತ್ತೆ. ಉದಾಹರಣೆ 5 ಒಂದು ಛೇದಕವು ಎರಡು ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ಒಂದು ಜೊತೆ ಅನುರೂಪ ಕೋನಗಳ ಕೋನಾರ್ಧಕಗಳು ಸಮವಾಗಿದ್ದಾಗ ಆ ಎರಡು ರೇಖೆಗಳು ಸಮಾನಾಂತರವಾಗಿರುತ್ತವೆ ಎಂಬುದನ್ನು ಸಾಧಿಸಿ. ಒಂದು ಛೇದಕವು ಒಂದು ಸಮಾಂತರ ರೇಖೆಗಳನ್ನು ಛೇದಿಸಿದಾಗ ಅಲ್ಲಿ ಉಂಟಾಗುವಂಥ ಅನುರೂಪ ಕೋನಗಳ ಕೋನಾರ್ಧಕಗಳು ಕೂಡ ಏನಾಗಿರ್ತವೆ, ಸಮಾನವಾಗಿರ್ತವೆ. ಹಾಗಿದ್ರೆ ಈ ಎರಡು ರೇಖೆಗಳು ಏನಾಗಿರ್ತವೆ, ಸಮಾನಾಂತರವಾಗಿರ್ತವೆ ಅನ್ನೋದನ್ನು ಸಾಧಿಸಿ ಎಂದಿದ್ದಾರೆ. ಓಕೆ, ಇವಾಗ ಪರಿಹಾರವನ್ನು ನೋಡೋದಾದರೆ ಪಿ ಕ್ಯೂಗೆ ಆರ್ ಎಸ್ ರೇಖೆಗಳು ಎ ಡಿ ರೇಖೆಯು ಛೇದಕವಾಗಿದೆ. ಅದು ಬಿ ಮತ್ತು ಸಿ ಬಿಂದುಗಳಲ್ಲಿ ಕ್ರಮವಾಗಿ ಛೇದಿಸುತ್ತೆ. ಇವಾಗ ಬಿ ಇ ಅನ್ನುವಂಥದ್ದು ಎ ಬಿ ಕ್ಯೂ ಅನ್ನು ಸಮಾನವಾಗಿ ಈ ಕೋನವನ್ನು ಸಮಾನವಾಗಿ ಅರ್ಧಿಸ್ತಾ ಇದೆ. ಅದೇ ರೀತಿಯಾಗಿ ಸಿ ಜಿ ಅನ್ನುವಂಥದ್ದು ಬಿ ಸಿ ಎಸ್ನ ಸಮಾನವಾಗಿ ಅರ್ಧಿಸ್ತಾ ಇದೆ. ಇದನ್ನು ನಾವು ಯಾವ ರೀತಿಯಾಗಿ ಬರೀಬೋದಂದರೆ, ಆ್ಯಂಗಲ್ ಎ ಬಿ ಕ್ಯೂ = 1/2 ಆ್ಯಂಗಲ್ ಎ ಬಿ ಇ = ಆ್ಯಂಗಲ್ ಎ ಬಿ ಕ್ಯೂ ಅಂತ ಬರಿಬೋದು. ಅದೇ ರೀತಿಯಾಗಿ ಈ ಒಂದು ಆ್ಯಂಗಲ್ ಬಿ ಸಿ ಜಿ = 1/2 ಎ ಸಿ ಎಸ್ ಅಂತ ಬರಿಬೋದು. ಓಕೆ, ಆ್ಯಂಗಲ್ ಎ ಬಿ ಇ = 1/2 ಆ್ಯಂಗಲ್ ಎ ಬಿ ಕ್ಯೂ ಇದು ಸಮೀಕರಣ 1 ಆಗಿರಲಿ. ಯಾಕಂದರೆ ಸಿ ಜಿ ಕಿರಣವು ಆ್ಯಂಗಲ್ ಬಿ ಸಿ ಎಸ್ನ ಕೋನಾರ್ಧಕ ಆಗಿರೋದಂತ ಆ್ಯಂಗಲ್ ಬಿ ಸಿ ಜಿ = 1/2 ಆ್ಯಂಗಲ್ ಬಿ ಸಿ ಎಸ್ ಇದು ಸಮೀಕರಣ 2 ಆಗಿರಲಿ. ಇವಾಗ ಸಮೀಕರಣ 1 ಮತ್ತು 2 ನೋಡಿದಾಗ ಆ್ಯಂಗಲ್ ಎ ಬಿ ಇಗೆ ಆ್ಯಂಗಲ್ ಬಿ ಸಿ ಜಿ ಏನಾಗಿರುತ್ತೆ, ಸಮಾನವಾಗಿರುತ್ತೆ.
ಇದನ್ನು ಸಮೀಕರಣ 3 ಅಂತ ಕರೆಯೋಣ. ಇವಾಗ ಸಮೀಕರಣ 1 ಮತ್ತು 2 3 ಆದೇಶಿಸಿದಾಗ 1/2 ಆ್ಯಂಗಲ್ ಎ ಬಿ ಕ್ಯೂ ಈಕ್ವಲ್ಸ್ ಟು 1/2 ಆ್ಯಂಗಲ್ ಬಿ ಸಿ ಎಸ್ ಆಗಿರುತ್ತೆ. ಆ್ಯಂಗಲ್ ಎ ಬಿ ಕ್ಯೂ ಈಕ್ವಲ್ಸ್ ಟು ಆ್ಯಂಗಲ್ ಬಿ ಸಿ ಎಸ್ ಆಗಿರುತ್ತೆ. ಹಾಗಾದರೆ ಕೋನಗಳು ಬಿ ಕ್ಯೂ ಮತ್ತು ಆರ್ ಎಸ್ ರೇಖೆ ಛೇದಕ ಎ ಡಿಯಿಂದ ಉಂಟಾದ ಅನುರೂಪ ಕೋನಗಳು ಅವುಗಳು ಸಮಾನವಾಗಿರ್ತವೆ. ಆದ್ದರಿಂದ ಪಿ ಕ್ಯೂಗೆ ಆರ್ ಎಸ್ ಎನ್ನುವಂಥದ್ದು ಸಮಾನಾಂತರವಾಗಿರುತ್ತದೆ ಅಂತ ನಾವಿಲ್ಲಿ ಸಾಧಿಸ್ತಾ ಇದ್ದೀವಿ. ನೆಕ್ಸ್ಟ್ ಉದಾಹರಣೆ 6. ಚಿತ್ರ 6.27ರಲ್ಲಿ ಎ ಬಿಗೆ ಸಮಾನಾಂತರವಾಗಿ ಸಿ ಡಿ ಇದೆ, ಸಿ ಡಿಗೆ ಸಮಾನಾಂತರವಾಗಿ ಇ ಎಫ್ ಇದೆ. ಹಾಗಾದರೆ ಎ ಇ ಎನ್ನುವಂಥದ್ದು ಎ ಬಿಯ ಮೇಲೆ ಲಂಬವಾಗಿದೆ. ಹಾಗಾದರೆ ಆ್ಯಂಗಲ್ ಬಿ ಇ ಎಫ್ 55 ಡಿಗ್ರಿ ಆದರೆ ಎಕ್ಸ್ ವೈ ಜೆಡ್ನ ಬೆಲೆಯನ್ನು ಕಂಡುಹಿಡಿ ಅಂದಿದ್ದಾರೆ. ಇದನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದರೆ ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು ಅಂತ ನೋಡಿದಾದರೆ, ಇವಾಗ ಆ್ಯಂಗಲ್ ಎಫ್ ಇ ಡಿ 55 ಡಿಗ್ರಿ ಇದೆ. ಆ್ಯಂಗಲ್ ಡಿ ಇವಾಗ ಆ್ಯಂಗಲ್ ಸಿ ಡಿ ಅಂತ ಏನಿದೆ ಇದನ್ನು ನಾವು ಈ ಎರಡು ಕೋನಗಳೇನಾಗಿರ್ತವೆ 180 ಡಿಗ್ರಿಗೆ ಸಮಾನವಾಗಿರ್ತದೆ. 180ರಲ್ಲಿ 55 ಮೈನಸ್ ಮಾಡಿ ಇದು 125 ಆಗಿರುತ್ತೆ. ವಾಯ್ ಆ್ಯಂಗಲ್ 125 ಆಗಿರುತ್ತೆ. ವಾಯ್ ಆ್ಯಂಗಲ್ಗೆ ಎಕ್ಸ್ ಆ್ಯಂಗಲ್ ಕೂಡ ಸಮಾನವಾಗಿರುತ್ತೆ, ಯಾಕಂದರೆ ಎರಡು ಕೂಡ ಅನುರೂಪ ಕೋನಗಳು. ಓಕೆ, ಆ್ಯಂಗಲ್ ಎಕ್ಸ್ ಎಷ್ಟಿದೆ ಬಂತು 125 ಅಂತ ಬಂತು. ಹಾಗಾದರೆ ನಾವು ಈ ಒಂದು ಜೆಡ್ ಆ್ಯಂಗಲನ್ನು ಕಂಡುಹಿಡಿಬೇಕಾದ್ರೆ ಆ್ಯಂಗಲ್ ಎ ಇ ಎಫ್ ಏನಿದೆ 90 ಡಿಗ್ರಿಗೆ ಸಮಾನವಾಗಿರ್ತದೆ. 90ರಲ್ಲಿ 55 ಮೈನಸ್ ಮಾಡಿ 35 ಉಳಿಯುತ್ತೆ. ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದರೆ ನಾವು ಸಾಲ್ವ್ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಟಿವ್ ಅಲ್ಲಿ ಕೇಳಿದರೆ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ಇವಾಗ ನೋಡೋಣ.